ಏನೇ ಮಾಡಿದ್ರು ನೀನೇ ತಾನೇ ನೋಡೋದು. ಹ್ಮ್ ಅಲ್ಲಿ ನಾನು ಟ್ಯಾಟೂ ಕಲ್ಸ್ಬಿಟ್ಟು ಅಲ್ಲಿ ಟ್ಯಾಟೂ ಹಾಕ್ಬೇಕು ನಾನು ನಿನಗೆ. ನೇಮ್ ಗಿಮ್ ಹಾಕಿಸ್ಬಿಟ್ಟಿ ಅದ್ರ ಮೇಲೆ. ಹಾಕ್ಸ್ತೀನಿ. ಹಂಗಾದ್ರೆ ನನಗೆ ಅಂತ ಅದು ಸೀಮಿತವಾಗಿದ್ದಲ್ಲ ಅಂತ ನೀನ್ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಲ್ವಾ? ಹಂಗಲ್ಲ, ಟ್ಯಾಟೂ ಹಾಕಕ್ಕೆ ಹೋಗಿ ಮಿಸ್ ಆಗಿ ಅವನು ಯಾವುದೋ ಒಂದು ಡ್ಯಾಮೇಜ್ ಮಾಡಿ ಅದಕ್ಕೆ ಎಫೆಕ್ಟ್ ಆಗಿ ಯಾಕೆ ಏನೇ ಬೇಕಪ್ಪ? ಆಗ್ಲೂ ಕೈಯಲ್ಲಿ ಇಟ್ಕೊಂಡು ತಿನ್ನೋಳು ನಾನೇ ಅಲ್ವಾ, ಫುಲ್ ಶೇಕ್ ಮಾಡ್ಕೊಂಡು. ನಿನಗೆ ಯಾಕೆ ಟೆನ್ಷನ್? ನೀನು ಏನೇ ಶೇಕ್ ಮಾಡ್ಕೊಂಡು ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರು ಅದೇನಾದ್ರು ಡ್ಯಾಮೇಜ್ ಆಯ್ತು ಅಂದರೆ ಗ್ಲಾಸ್ಗೆ ಅದು ವೇಸ್ಟೇ. ಹೌದಾ? ನಮ್ ಕಡೆ ಫೆವಿಕಾಲ್ ಎಲ್ಲ ಸಿಗುತ್ತಪ್ಪ, ಗ್ಲಾಸ್ ಒಳಗಿರೋದನ್ನೆಲ್ಲ ಹಚ್ಚಿಟ್ಟಕ್ಕೆ. ನಿಮ್ ಕಡೆ ಯಾಕೆ ಸಿಗಲ್ವಾ? ನಿನ್ನ ಹತ್ರನೇ ಇರುತ್ತಲ್ಲ. ಬಾ ಅಂಟಿಸ್ತೀನಿ. ನನಗೆ ಇಷ್ಟ ಅನ್ಸ್ತಿತ್ತು ಕುದುರೆ ಮೇಲೆ ಕುತ್ಕೊಂಡ್ ಸವಾರಿ ಮಾಡ್ಬೇಕು ಅಂತ. ಬಟ್ ನೀನ್ ಸಿಗ್ದಾಗಿಂದ ನಿನ್ ಮೇಲೆ ಕುತ್ಕೊಂಡ್ ಸವಾರಿ ಮಾಡೋದೇ ಜಾಸ್ತಿ ಆಗೋಗ್ಬಿಟ್ಟಿದ್ಯಲ್ಲ, ಪ್ರತಿ ಸತಿನೂ ಅದೇ ಬೇಕು ಅನ್ಸುತ್ತೆ. ಯಾಕೆ ಹಂಗ್ ಮಾಡಿದೆ? ಅದು ಸ್ಟ್ರೈಟ್ ರೈಡಿಂಗ್ ಹೋಗುತ್ತಲ್ಲ, ಒಳ್ಳೆ ಮಜಾ. ಹೌದು. ಆದ್ರೂ ನೀನ್ ನನಗ್ ಸುಮ್ನೆ ಎಲ್ಲ ಹೊಡಿತೀಯಪ್ಪ, ಅದೇ ಬೇಜಾರಾಗೋದು. ಏನ್ ಸುಮ್ನೆ ಹೊಡಿಯಲ್ಲ ಬೇಬಿ, ನೀನು ಜೋರಾಗಿ ಹೊಡಿ ಅಂತ ಹೇಳಿದ್ಮೇಲೆ ನಾನು ಹೊಡಿಯೋದು. ಅದು ಸುಳ್ಳು. ನಿನಗೆ ಕಂಟ್ರೋಲ್ ಇರಲ್ಲ ಅನ್ನೋ ಒಪ್ಕೊಂತೀನಿ, ಅದನ್ ಬಿಟ್ಟು ನನ್ ಮೇಲೆ ಯಾಕೆ ಹಾಕ್ತೀಯ? ಗಾಡಿ ಹಂಗೆ ಓಡಿಸ್ತಾ ಕ್ರೇಜು, ಸ್ಪೀಡ್ ಜಾಸ್ತಿ ಆಗ್ತಾ ಇರುತ್ತೆ. ಅದೇ ಪೆಟ್ರೋಲ್ ಖಾಲಿ ಆಗೋವರೆಗೂ ಓಡಿಸ್ತೀಯ. ಪೆಟ್ರೋಲ್ ಖಾಲಿ ಆದ್ಮೇಲೆ ಬೇಕು ಪರವಾಗಿಲ್ಲ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಓಡಿಸೋದು ಆಗಲ್ಲ ನಿನ್ ಕೈಲಿ. ಪೆಟ್ರೋಲ್ ಟ್ಯಾಂಕಿಗೆ ನೀರು ಹಾಕಿದ್ರೆ ಎಲ್ಲ ಓಡ್ಸಕ್ಕಾಗುತ್ತೆ ಬೇಬಿ, ಇಂಜಿನ್ ಎಲ್ಲ ನೀರು ತೆಗಿಯೋವರೆಗೂ ಓಡ್ಸಕ್ಕಾಗಲ್ಲ. ಒಂದ್ ಸ್ವಲ್ಪ ತಳ್ಕೊಂಡಾದ್ರೂ ಓಡಿಸ್ಕೊಂಡ್ ಹೋಗ್ಬೋದಲ್ವಾ? ಅದು ತಳ್ಕೊಂಡು ಹೋದ್ರೂ ಡ್ರೂ ಅನ್ನುತ್ತೆ, ಮತ್ತೆ ಟಕ್ ಅಂತ ಆಫ್ ಆಗುತ್ತೆ. ಆಫ್ ಆಗೋಗ್ಲಿ, ಗಾಡಿನ ಸ್ಟಾರ್ಟ್ ಆಗಲ್ಲ ಅಂತ ಹೇಳೋ. ಗಾಡಿನ ಸ್ಟಾರ್ಟ್ ಆಗಲ್ಲ ಒಂದ್ 2 ಸಲ ಹಂಗ ಆದ್ಮೇಲೆ. ನಮ್ದೇನ್ ಗೊತ್ತಾ? ಗೊತ್ತು ನಂಗೆ. ಎಲೆಕ್ಟ್ರಿಕ್ ಬೋರ್ ಚಾರ್ಜ್ ಗಾಡಿ ಇದ್ದಂಗೆ. ಎಲೆಕ್ಟ್ರಿಕ್ ಚಾರ್ಜ್ ಗಾಡಿ ಇದ್ದಂಗೆ. ಕರೆಕ್ಟ್ ಆಗಿ ಇಷ್ಟ ಅವರ್ ಇಷ್ಟ ಮಿನಿಟ್ಸ್ ಅಂತ ಇರುತ್ತೆ ಚಾರ್ಜ್ ಮುಗಿಯಕ್ಕೆ. ಇಷ್ಟ ಕಿಲೋಮೀಟರ್ ಓಡಿಸಿದ್ರೇನೆ ಚಾರ್ಜ್ ಮುಗಿಯೋದು ಅನ್ನೋದು ಇರುತ್ತೆ. ಅಷ್ಟು ಕಿಲೋಮೀಟರ್ ನಾನು ಓಡಿಸಿ ನೀನು ಫುಲ್ ಚಾರ್ಜ್ ಮಾಡಿಸ್ತೀನಿ ಸುಮ್ಮನೆ. ಯಾಕೋ ಈ ನಡುವೆ ನೀನು ಫುಲ್ ಚಾರ್ಜ್ ಆಗಿರೋ ಬ್ಯಾಟ್ರಿನ ಕ್ಲೀನಾಗಿ ಯೂಸೇ ಮಾಡ್ಕೊಂತಿಲ್ಲ. ಬ್ಯಾಟ್ರಿ ಹಂಗೇ ಇರುತ್ತೆ. ಅದು ನನಗೆ ಡೆಸ್ಟಿನೇಷನ್ ಜಾಸ್ತಿ ದೂರ ಇಲ್ಲ ಬೇಬಿ, ಅದಕ್ಕೆ. ಮತ್ತೆ ನಿಮ್ಮ ಭೇಟಿ ಯಾವಾಗ? 2 days. ಸೇಫ್ಟಿ ಪ್ರಿಕಾಷನ್ಸ್ ಏನಾದ್ರೂ ಇದೆಯಾ? ಹೆಲ್ಮೆಟ್ ಇಲ್ಲದೆ ನನ್ನ ಗಾಡಿ ಓಡಿಸಲ್ಲ. ನಾನು ಅಷ್ಟೇ, ಕಾಫಿಗೆ ಡಿಕಾಕ್ಷನ್ ಹಾಕಿದ್ರೆ ಕಾಫಿ ಕುಡಿಯಲ್ಲ. ಲವ್ ಯು. ಮೇ ಬಿ ಅರ್ಥ ಆಯ್ತು ಅನ್ಸುತ್ತೆ. ಕಾಫಿ ಅಂದಿದ ತಕ್ಷಣ ಚಾಕ್ಲೇಟ್ ಫ್ಲೇವರ್ ಅಂದ್ರೆ ತುಂಬಾ ಇಷ್ಟ. ಯಾವ ಚಾಕ್ಲೇಟು? ಬ್ಲ್ಯಾಕ್ ಚಾಕ್ಲೇಟ್. ಡೈರಿ ಮಿಲ್ಕ್. ಓಕೆ ಆ ಫ್ಲೇವರ್ ತರಬೇಕಾ? ನಂಗೊಂದು ಡೌಟು. ಏನು? ಬಾಯಲ್ಲಿ ಇಕ್ಕೊಂಡ್ರೆ ನಾಲ್ಗೆಯಿಂದ ಟೇಸ್ಟ್ ಅನ್ನೋ ಗೊತ್ತಾಗುತ್ತಾ? ಅಲ್ಲಿ ಫ್ಲೇವರ್ ಇಕ್ಕೊಂಡ್ರೆ ಹೆಂಗ್ ಗೊತ್ತಾಗುತ್ತೆ ಅಂತ. ಅದು ಸ್ಮೆಲ್ ಹಂಗೆ ಬರುತ್ತೆ, ಅದು ಅರೋಮಾ ಫೀಲ್ ಇದೆಯಲ್ಲ, ಅದು ಹಿಂಗೆ ಉಸಿರಿಂಗೆ ಎಳ್ಕೊಂಡಾಗ ಫೀಲ್ ಆಗುತ್ತಲ್ಲ. ಇನ್ನ ಡಲ್ ಆಗಿರೋ ಮೂಡು ಕೂಡ, ಡಲ್ ಆಗಿರೋ ಮೈಂಡ್ ಕೂಡ ಏನೇನೋ ಬೇರೆ ಬೇರೆ ಕಾನ್ಸೆಪ್ಟ್ ಎಲ್ಲ ಓಡ್ತಾ ಇರುತ್ತೆ, ಹಂಗೆ ಹಿಂಗೆ ಅಂತ. ಯಾವತ್ತಾಗ್ಲಿ ಒಂದೇ ಪೊಸಿಷನ್ ಅಲ್ಲಿ ಕೂರ್ಬಾರ್ದಂತೆ. ಅದಕ್ಕೋಸ್ಕರ ಸ್ವಲ್ಪ
ತಗೊಂಡು ಸ್ಮೆಲ್ನ ಬೇರೆ ಬೇರೆ ಪೊಸಿಷನ್ ಕೂರ್ಸ್ಕೋಬೇಕಂತೆ. ಅದೇ ಅನ್ಕೊಂಡೆ ಮೊನ್ನೆ ಗಾಡಿ ಓಡಿಸಿದ ಮೇಲೆ ಯಾಕೆ ಇಷ್ಟೊಂದು ಸರ್ವಿಸ್ ಮಾಡ್ತಿದ್ದಾಳೆ ಅಂತ. ಫ್ಲೇವರ್ ಎಷ್ಟಾಗಿ ಸರ್ವಿಸ್ ಮಾಡಿದೆ ಅಂತ ಇವಾಗ ಗೊತ್ತಾಯ್ತು. ಏನಾಗ್ಲಿ ನಿನ್ನ ಹತ್ರ ಎಲ್ಲ ಹೇಳ್ಕೊಳೋದು ತೋರ್ಸ್ಕೊಳೋದು ಬಿಟ್ಟರೆ ಇನ್ಯಾರ ಹತ್ರ ತೋರ್ಸ್ಕೊಳ್ಳಿ. ಮತ್ತೆ ಸೇರ್ಸ್ಕೊಂಡಿದ್ದೀನಿ. ಓಕೆ, ನನ್ನ ಹತ್ರನೇ ಇರ್ಬೇಕಷ್ಟೇ. ನನಗೊಂದು ಕ್ವಶನ್. ಸ್ಲೋವಾಗಿ ಹೋಗಿ ಆಮೇಲೆ ಫಾಸ್ಟ್ ಆಗಿ ಹೋಗಿ. ಕರ್ನಾಟಕದ ಪ್ರಸಿದ್ಧ ಜ್ಯೋತಿಷ್ಯರು ಪಂಡಿತ್ ಶ್ರೀ ಅಮರ್ನಾಥ್ ಭಟ್ ಪ್ರೀತಿ ಪ್ರೇಮ ವಿಚಾರ, ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ. ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಹಿಂದೆ ಸಂಪರ್ಕಿಸಿ 9980635647.